ಚಂದನ್ ಮತ್ತೆ ಶೋಯಿಬ್ ಇಬ್ರು ಕೂಡ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಯಾಕಂದ್ರೆ ಅವರಿಬ್ರಿಗೂ ಈ ಪ್ರಪಂಚ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿತ್ತು. ಜನ ಚಂದನ್ನ ನಿನ್ನ ಜಾತಿ ಯಾವುದು ಅಂತ ಕೇಳ್ತಾ ಇದ್ರೆ, ಶೋಯಿಬ್ನ ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾ ಇದ್ರು. ಆದ್ರೆ ಅವರಿಬ್ರಿಗೂ ಮಾತ್ರ ಒಬ್ರಲ್ಲೊಬ್ರು ಒಳ್ಳೆ ಫ್ರೆಂಡ್ಸ್ ತರಾನೇ ಕಾಣಿಸ್ತಾ ಇದ್ರು. ಒಂದು ದಿನ ಅವರಿಬ್ರು ಪೊಲೀಸ್ ಎಕ್ಸಾಮ್ ಬರೆಯೋಕೆ ಅಂತ ಬೇರೆ ಸಿಟಿಗೆ ಹೋಗ್ತಾ ಇದ್ರು. ಆದ್ರೆ ಸ್ಟೇಷನ್ ನಲ್ಲಿ ಎಕ್ಸಾಮ್ ಬರೆಯೋಕೆ ಬಂದಿದ್ದ ಅಷ್ಟು ಮಕ್ಕಳ ಗುಂಪನ್ನ ನೋಡಿ ಚಂದನ್ ಹೆದರಿ ವಾಪಸ್ ಹೋಗೋಕೆ ಶುರು ಮಾಡ್ತಾನೆ. ಇದನ್ನ ನೋಡಿದ ಶೋಯಿಬ್ ಅವನನ್ನ ತಡೆದು, ನಾವು ಬಡವರು, ನಾವು ಹೋರಾಡ್ಲೇಬೇಕು ಅಂತ ಅವನಿಗೆ ಧೈರ್ಯ ತುಂಬುತ್ತಾನೆ. ಇದಾದ್ಮೇಲೆ ಅವರಿಬ್ರು ಓಡೋಗಿ ಟ್ರೈನ್ ಹತ್ಕೊಳ್ತಾರೆ. ನಿಧಾನವಾಗಿ ಎಕ್ಸಾಮ್ ಬರೆದು ಒಂದು ವರ್ಷನೇ ಕಳೆದೋಗುತ್ತೆ. ಆದ್ರೆ ಇನ್ನೂವರೆಗೂ ಅದರ ರಿಸಲ್ಟ್ ಬಂದಿರಲಿಲ್ಲ. ಇವಾಗ ಚಂದನ್ನ ಮನೆಯಲ್ಲಿ ಕೂಡ ಬಡತನದ ಕಷ್ಟ ಶುರುವಾಗಿತ್ತು. ಅವನ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿಕೊಂಡು ಬೇರೆಯವರ ಮನೆ ಕಟ್ತಾ ಇದ್ರು. ಆದ್ರೂ ಕೂಡ ಅವರು ಚಂದನ್ಗೆ ಓದೋದನ್ನ ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡೋಕೆ ಬಿಟ್ಟಿರಲಿಲ್ಲ. ಇನ್ನು ಶೋಯಿಬ್ಗೂ ಕೂಡ ಕೆಲಸ ತಗೊಂಡು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋ ದೊಡ್ಡ ಕನಸಿತ್ತು. ಆದ್ರೆ ಮನೆಯ ಕಷ್ಟದ ಪರಿಸ್ಥಿತಿಯಿಂದ ಅವನು ಒಂದು ಆಫೀಸ್ ನಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಆ ಆಫೀಸ್ ನಲ್ಲಿ ಶುಕ್ಲಾ ಅನ್ನೋ ಒಬ್ಬ ವ್ಯಕ್ತಿ ಇವನು ಮುಸಲ್ಮಾನ ಅನ್ನೋ ಕಾರಣಕ್ಕೆ ಇವನಿಗೆ ಯಾವಾಗ್ಲೂ ಕಾಟ ಕೊಡ್ತಾನೆ ಇರ್ತಾ ಇದ್ದ. ಒಂದು ದಿನ ಈ ಇಬ್ರು ಫ್ರೆಂಡ್ಸ್ ಸೇರಿ ಊರಿನ ಕೆಲವು ಹುಡುಗರ ಜೊತೆ ಕ್ರಿಕೆಟ್ ಆಡೋಕೆ ಅಂತ ಹೋಗ್ತಾರೆ. ಆದ್ರೆ ಅಲ್ಲಿ ಆಡೋಕೆ ಬಂದಿದ್ದ ಕೆಲವು ಹುಡುಗರ ಜೊತೆ ಜಾತಿ ಮತ್ತೆ ಧರ್ಮದ ಹೆಸರಿನಲ್ಲಿ ಇವರಿಬ್ಬರಿಗೂ ದೊಡ್ಡ ಜಗಳ ಆಗೋಗುತ್ತೆ. ನೆಕ್ಸ್ಟ್ ಪಾರ್ಟ್ಗಾಗಿ ಕಮೆಂಟ್ ಮಾಡಿ.